ರಾಜ್ಯ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಅನುದಾನ ನೀಡಲೇಬೇಕು. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಲೇಬೇಕು. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಆರೋಗ್ಯ ಭದ್ರತೆ ಒದಗಿಸಬೇಕು. ಹೆಚ್ಚಿನ ಅನುದಾನ ನೀಡಲೇಬೇಕು. ಬೇಕೇ ಬೇಕು. ಇನ್ಕ್ಲಾಬ್ ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್. ಸಾರ್ವಜನಿಕ ಶಿಕ್ಷಣ ಉಳಿಯಲೇಬೇಕು. ಹಾಸ್ಟೆಲ್ ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಎಲ್ಲರೂ ಕೇಳಿಸ್ಕೋಬೇಕು. ಬೇಕೇ ಬೇಕು. ಇವತ್ತು ಎಸ್ಎಫ್ಐ ಸಂಘಟನೆ ವತಿಯಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 13ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಾರಂಭ ಆಗಿರುವ ಜಾಥಾ 18ನೇ ತಾರೀಕು ಧಾರವಾಡದಲ್ಲಿ ಎಂದಾಗಿದೆ. ಅದು ಮೊದಲನೇ ಹಂತದ ಜಾಥಾ. ಈಗ 2ನೇ ಹಂತದ ಜಾಥಾ ಇದೇ ತಿಂಗಳು 23ನೇ ತಾರೀಕಿಂದ ಪ್ರಾರಂಭ ಆಗಿ 28ನೇ ತಾರೀಕು ಮಂಗಳೂರು ಆದ್ಮೇಲೆ ಹೊನ್ನಾವರದಲ್ಲಿ ನಮ್ಮ ಜಾಥಾ ಎಂದಾಗುತ್ತೆ. ಯಾಕೆ ಇವತ್ತು ಎಸ್ಎಫ್ಐ ಸಂಘಟನೆ ವತಿಯಿಂದ ಜಾಥಾ ಮಾಡೋ ಉದ್ದೇಶ ಏನು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳೇನು ಅಂತ ಒಂದು ಎಸ್ಎಫ್ಐ ಒಂದು ಕೊಂಡಾಟ ಮಾಡಿ ಒಂದು ರಾಜ್ಯ ಮಟ್ಟದ ಒಂದು ಜಾಥಾ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕಳೆದ 11 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 30,000 ಸರ್ಕಾರಿ ಶಾಲಾ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಿದರೆ ಕರ್ನಾಟಕ ರಾಜ್ಯ ಸರ್ಕಾರ. ಹಳ್ಳಿಗಳಲ್ಲಿ 30ಕ್ಕಿಂತ ಕಡಿಮೆ ಸ್ಟ್ರೆಂತ್ ಯಾವ ಶಾಲೆಗಳಿದೆಯೋ ಆ ಶಾಲೆಗಳನ್ನು ಮುಚ್ಚಿದ್ದೇವೆ. ಅದ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಹಾಸ್ಟೆಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳು. ಆದ್ರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ದಿನಕ್ಕೆ ಕೇವಲ 50 ರಿಂದ 60 ರೂಪಾಯಿ ಮಾತ್ರ ವಿದ್ಯಾರ್ಥಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಜೈಲಲ್ಲಿರುವ ಕೈದಿಗಳು ಎಷ್ಟು ಕೊಡ್ತಾ ಇದ್ದಾರೆ? ಒಂದು ದಿನಕ್ಕೆ ಊಟ, ದಿನಕ್ಕೆ 80 ರೂಪಾಯಿ ಊಟ ಕೊಡ್ತಾ ಇದ್ದಾರೆ. ಎಸ್ಎಫ್ಐ ಪ್ರಶ್ನೆ ಏನು ಅಂದ್ರೆ, ಜೈಲಲ್ಲಿರುವ ಕೈದಿಗಳಿಗಿಂತ ವಿದ್ಯಾರ್ಥಿಗಳನ್ನ ಹೀನವಾಗಿ ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ತಿಂಗಳಿಗೆ 4,500 ಆಹಾರ ಭತ್ಯೆ ಕೊಡಬೇಕು ಅಂತ ಎಸ್ಎಫ್ಐ ಡಿಮ್ಯಾಂಡ್ ಇದೆ. ಇದುವರೆಗೂ ಸರ್ಕಾರ ಬಗೆಹರಿಸಿಲ್ಲ. ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ದಿನನಿತ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಇಲ್ಲ. ಒಂದು ಕಡೆ ದೇಶದ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಈ ದೇಶಕ್ಕೆ ಯಾವತ್ತು ನಿಜವಾದ ಸ್ವಾತಂತ್ರ್ಯ ಬರುತ್ತೆ, ಯಾವತ್ತೊಬ್ಬ ಹೆಣ್ಣು ಮಗು ಮಧ್ಯರಾತ್ರಿ 12 ಗಂಟೆಗೆ ಓಡಾಡುವ ಸಂದರ್ಭ ಬರುತ್ತೋ ಅವಾಗ ಈ ಭಾರತ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ಇವತ್ತು ಹಗಲತ್ತೆ ಹೆಣ್ಣು ಮಕ್ಕಳು ಹೋಗೋದಕ್ಕೆ ತುಂಬಾ ಭಯ ಪಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, 2013ರಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಯಿತು. ಇದುವರೆಗೂ ಕೂಡ ಮಗುಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಸಂತೋಷ್ ರಾವ್ ಅಂತ ಅಪರಾಧಿ ಅಂತ ಆರೋಪಿನ ಅರೆಸ್ಟ್ ಮಾಡ್ತಾರೆ. ಅದೇ ಸಂತೋಷ್ ರಾವ್ನ 2023ರಲ್ಲಿ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ಸೌಜನ್ಯ ಅತ್ಯಾಚಾರ ಮಾಡಿದ ಆರೋಪಿಗಳು ಯಾರು ಅಂತ ಇವತ್ತು ಎಸ್ಎಫ್ಐ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದುವರೆಗೂ ಉತ್ತರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಆಗಿದೆ, ತನಿಖೆ ನಡೀತಾ ಇದೆ. ಧರ್ಮಸ್ಥಳದಲ್ಲೇ ದಿನೇ ದಿನೇ ಇವತ್ತು ಬೇರೆ ಕೊಲೆಗಳು, ಮಣ್ಣು, ಶವಗಳು ಪತ್ತೆ ಆಗ್ತಾ ಇದೀವಿ. ಇದನ್ನು ಇವತ್ತು ಎಸ್ಎಫ್ಐ ಸಂಘಟನೆ ನಾವು ಕೇಳ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಇರುವ ಯಾರೇ ಆಗಿರ್ಬೋದು, ಅಥವಾ ಸ್ವಾಮೀಜಿ ಮಂಜುನಾಥ ಪ್ರಸಾದ್ ಸ್ವಾಮಿ ಆಗಿರ್ಬೋದು, ಮಂಜುನಾಥ ಸ್ವಾಮಿ, ಅದನ್ನ ವಿರೋಧ ಮಾಡ್ತಾ ಇಲ್ಲ. ಅವರವರ ಭಕ್ತಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಅಕ್ಕ ತಂಗಿರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಕೊಲೆ ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಎಸ್ಎಫ್ಐ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಮೂಡುಬಿದ್ರಿನ ಆಳ್ವಾಸ್ನಲ್ಲಿ 2 ಶಿಕ್ಷಕರು ರಾಮನಗರದಲ್ಲಿ ಕರ್ಕೊಂಡ್ಬಂದು 2 ಶಿಕ್ಷಕರು 2 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಆ ಮಗುವಿಗೆ ನ್ಯಾಯ ಸಿಗಲಿಲ್ಲ. ಒರಿಸ್ಸಾದಲ್ಲಿ ಫಕೀರ್ ಮೋಹನ್ ಕಾಲೇಜಲ್ಲಿ
ಹೆಣ್ಣು ಮಕ್ಕಳ ಮೇಲೆ ರ್ಯಾಕಿಂಗ್ ದೌರ್ಜನ್ಯ ಆಗಿದೆ. ಆ ಮಗು ಪ್ರಾಂಶುಪಾಲರ ಕಚೇರಿಗೆ ಬಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಮಗು ನ್ಯಾಯ ಸಿಗಿಲ್ಲ. ಇದೇ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆ ಸಬ್ಜೆಕ್ಟ್ ಬ್ಯಾಕ್ ಕ್ಲಾಸ್ ಆಗಿದೆ ಅಂತ ಒಬ್ಬ ದಯಾನಂದ ಸಾಗರ್ನ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ಇವತ್ತು SFI ಇಡೀ ರಾಜ್ಯಾದ್ಯಂತ ಜಾಥಾ ಮಾಡ್ತಾ ಇದೀವಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳಿದೆ ಅದನ್ನು ಪಟ್ಟಿ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಚುನಾವಣೆ ಮಾಡಕ್ಕೆ ಇವತ್ತು SFI ಕೆಲಸ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿರಲಿ, ಇವತ್ತು ಡಿಗ್ರಿ ಸ್ಟೂಡೆಂಟ್ ಬಂದಿದ್ದೀರಿ, PUC ಸ್ಟೂಡೆಂಟ್ ಬಂದಿದ್ದೀರಿ. ನಿಮ್ಮ ಕಾಲೇಜಲ್ಲಿ ಇವತ್ತು ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯಗಳು ಸರಿಯಾಗಿಲ್ಲ, ಶಿಕ್ಷಕರ ಕೊರತೆ ಇಲ್ಲ. ಇವತ್ತು ಗೌರ್ಮೆಂಟ್ ಕಾರ್ಯ ಮುಚ್ಚುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ SFI ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು, ದಯವಿಟ್ಟು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಇವತ್ತು SFI ಮುಂದಾಗಬೇಕು ಅಂತ ಇವತ್ತು ಶೈಕ್ಷಣಿಕ ಜಾಥಾ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಹಾಸ್ಟೆಲ್ ಅಲ್ಲಿ ಇವತ್ತು ಹೆಣ್ಣು ಮಕ್ಕಳು ಓದುವಂತ ಎಲ್ಲ ಹಾಸ್ಟೆಲ್ ಅಲ್ಲಿ CC ಕ್ಯಾಮೆರಾ ಇರಬೇಕು, ಹಾಸ್ಟೆಲ್ ವಾರ್ಡನ್ ಇರಬೇಕು, ಹಾಸ್ಟೆಲ್ ಸಿಬ್ಬಂದಿ ಇರಬೇಕು. ವಿಶೇಷ ಏನಂದ್ರೆ ಇವತ್ತು ಎಷ್ಟೋ ಹಾಸ್ಟೆಲ್ ಅಲ್ಲಿ ಸರಿಯಾದ ಮೆನು ಪ್ರಕಾರ ಊಟ ಆಗ್ತಾ ಇಲ್ಲ. ಕೋಲಾರಲ್ಲಾಗಿರ್ಬೋದು, ಕಲಬುರಗಿಯಾಗಿರ್ಬೋದು, ಕೆಲವೊಂದು ಹಾಸ್ಟೆಲ್ ಅಲ್ಲಿ ಫುಡ್ ಪಾಯ್ಸನ್ ಆಗಿ ಇವತ್ತು ಆಸ್ಪತ್ರೆ ಅಡ್ಮಿಟ್ ಆಗೋ ಇತಿಹಾಸ ಇವತ್ತು ಕರ್ನಾಟಕದಲ್ಲಿದೆ. ಆದ್ರೆ ಇವತ್ತು ಪ್ರಶ್ನೆ ಏನಂದ್ರೆ ಅಧಿಕಾರಿಗಳು, MLAಗಳು, MP ಗಳು ಇದು ಯಾರು ಕೂಡ ಗಮನ ತಗೊಳ್ಳಲ್ಲ. ಯಾವತ್ತೇ ಆಗಿರ್ಬೋದು, ಮುಳುಬಾಗಿಲಿನ ತಹಸೀಲ್ದಾರ್ ಮೇಡಮ್ ಆಗಿರ್ಬೋದು, ಎಷ್ಟು ಹಾಸ್ಟೆಲ್ ಭೇಟಿ ಕೊಟ್ಟಿದ್ದೀವಿ ಮೇಡಮ್. AC ಮೇಡಮ್ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಕೇಳಿದ್ರೆ ಇಲ್ಲ ನಮ್ಮ ಅಧಿಕಾರಿಗಳು ನಮ್ಮ MLA ಎಲ್ಲ ಹಾಸ್ಟೆಲ್ ಭೇಟಿ ಕೊಡ್ತಾ ಇದೀವಿ, ಯಾವ ಹಾಸ್ಟೆಲ್ ಸಮಸ್ಯೆ ಇಲ್ಲ ಅಂತ ಕೇಳ್ತಾರೆ. ಆದ್ರೆ ಯಾವ MLAನೂ ಕೂಡ ಹಾಸ್ಟೆಲ್ ಭೇಟಿ ಕೊಡಲ್ಲ, ಯಾವ ತಹಸೀಲ್ದಾರನೂ ಭೇಟಿ ಕೊಡಲ್ಲ, ಸಮಾಜ ಕಲ್ಯಾಣ ಇಲಾಖೆ, BCM ಇಲಾಖೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಹಾಸ್ಟೆಲ್ ಭೇಟಿ ಕೊಡಲ್ಲ. ಇವರು ಚುನಾವಣೆ ಬಂದ್ರೆ ಮಾತ್ರ ಇವತ್ತು ವಿದ್ಯಾರ್ಥಿಗಳು ಜನರು ಬೇಕು, ಆದ್ರೆ ಹಾಸ್ಟೆಲ್ ಭೇಟಿ ಕೊಡಲ್ಲ. ಈ ರೀತಿ ರಾಜ್ಯದಲ್ಲಿ ಎಲ್ಲ ಕೂಡ MLA MPಗಳು ಇವತ್ತು ಹಾಸ್ಟೆಲ್ ಭೇಟಿ ಕೊಟ್ಟು ಹೆಣ್ಣು ಮಕ್ಕಳು ಧೈರ್ಯ ತುಂಬಾ ಪ್ರಯತ್ನ ಪಡಿ ಇವತ್ತು ಸರ್ಕಾರ ಮತ್ತು MLAಗಳು ಮಾಡ್ತಾ ಇಲ್ಲ. ಮತ್ತೆ ಎರಡನೇದು ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 3,70,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವೆ. ಅದನ್ನ ಭರ್ತಿ ಮಾಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಹಿಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಆಗಿರುವ ಎಷ್ಟೋ ಜನ ವಿದ್ಯಾರ್ಥಿಗಳು ಭ್ರಷ್ಟಾಚಾರ ಆಗಿ ಮತ್ತೆ ಪರೀಕ್ಷೆ ಆಯಿತು, ಇದುವರೆಗೂ ಕೂಡ ರಿಸಲ್ಟ್ ಬಂದಿಲ್ಲ. ಇವತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸರಿಸುಮಾರು 15,000 ಶಿಕ್ಷಕರ ನೇಮಕಾತಿ ಖಾಲಿ ಇದ್ದಾವೆ. ನಾವು ವಿಧಾನಸೌಧದಲ್ಲಿ ಮಧು ಬಂಗಾರ ಭೇಟಿ ಮಾಡಿದ್ರೆ ಒಳ ಮೀಸಲಾತಿ ಆದ ತಕ್ಷಣ 13,000 ಫಿಲಪ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಮಧು ಬಂಗಾರಪ್ಪಗೆ. ಇವತ್ತು ಗೆಸ್ಟ್ ಫ್ಯಾಕಲ್ಟಿ ಟೀಚರ್ಸ್ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಪರ್ಮನೆಂಟ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಕನಿಷ್ಠ ವೇತನ ಪಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರು 2 ತಿಂಗಳು ಸ್ಟ್ರೈಕ್ ಮಾಡಿದ್ದಾರೆ, ಪಾಠಗಳು ನಡೆದಿಲ್ಲ. ಇವತ್ತು ಸರ್ಕಾರ ಮುಂದಕ್ಕೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ದಸರಾ ಹಾಲಿಡೇಸ್ ಎಷ್ಟು ಆಗಿದ್ದಾವೆ, ಸೆನ್ಸಸ್ ಮುಂದೆ ಹೋಗಿದೆ, ವಿದ್ಯಾರ್ಥಿಗಳು ಇವತ್ತು ಪಾಠಗಳಿಂದ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಶೇಷ ಏನಂದ್ರೆ ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಇದೆ. 2018ರಲ್ಲಿ 19ರಲ್ಲಿ ಘಟಿಕೋತ್ಸವದಾಗ 77 ಕೋಟಿ ಗವರ್ನರ್ ಬಂದಾಗ ಖರ್ಚು ಮಾಡಿದ್ದಾರೆ. ಅವತ್ತು ಹೋರಾಟ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ನಾರ್ತ್ ಯೂನಿವರ್ಸಿಟಿ ಬೀಗ ಹಾಕಿ ಹೋರಾಟ ಮಾಡಿದ್ದೀವಿ, 27 ಡಿಮ್ಯಾಂಡ್ ಬಗೆಹರಿಸಬೇಕು ಅಂತ. ಆದ್ರೆ ಅಲ್ಲಿನ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅವರು ಬಂದು ನಮ್ಮ ಮನವಿ ಪತ್ರ ತಗೊಂಡು ನಿಮ್ಮ ಎಲ್ಲಾ ಸಮಸ್ಯೆಗಳು ಸ್ಪಂದಿಸ್ತೀವಿ ಅಂತ ಹೇಳಿದರೆ, ಇದುವರೆಗೂ ಕೂಡ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಸಾವಿರಾರು ಮಾಸ್ ಕಾರ್ಡ್ ಪ್ರಿಂಟ್ ಆಗಿಲ್ಲ. ಒಂದು ಕಡೆ ಗವರ್ನರ್ ಒಂದು ಆದೇಶ ಮಾಡಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಗವರ್ನರ್ ವಿದ್ಯಾರ್ಥಿಗಳಿಗೆ ಮಾಸ್ ಕಾರ್ಡ್ ಆಫ್ಲೈನ್ ಕೊಡಬೇಕು, ಡಿಜಿಲಾಕರ್ ಮಾಸ್ ಕಾರ್ಡ್ ಕೊಡಬೇಕು ಅಂತ, ಎರಡೂ ಕೊಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ 3 ಲಕ್ಷ ಮಾಸ್ ಕಾರ್ಡ್ ಪ್ರಿಂಟ್ ಆಗಿಲ್ಲ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ. ಇದನ್ನ ಯಾರು ಕೇಳ್ತಾ ಇದ್ದಾರೆ? ಸಿಂಡಿಕೇಟ್ ಮೆಂಬರ್ಸ್ ಯಾರು ಕೇಳಿಲ್ಲ. VC ಜವಾಬ್ದಾರಿ ಇಲ್ಲ. ಬೆಂಗಳೂರಿನ VC ಸಿಗೋದೇ ಇಲ್ಲ, ಫಾರಿನಲ್ಲಿ ಇರ್ತಾರೆ ಜಾಸ್ತಿ. ಇಂಥ ಸಮಸ್ಯೆ ಇವತ್ತು SFI ಆರೋಪ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮುಳಬಾಗಿಲು ತಾಲೂಕಲ್ಲಿ ಬಹುತೇಕ ಹಳ್ಳಿಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇದೇ ಮುಳಬಾಗಿಲು ತಾಲೂಕು ಆಫೀಸಲ್ಲಿ ಒಂದು ಹೋರಾಟ ಮಾಡಿದೀವಿ, ಅನಿರ್ದಿಷ್ಟ ಧರಣಿ. ಬಹುತೇಕ ಹಳ್ಳಿಗಳಿಗೆ ನೈಟ್ ಬಸ್ ಹೋಗ್ತಾ ಇದೀವಿ. ಆ ಬಸ್ ಅನ್ನು ಇದುವರೆಗೂ ಬಿಡುಗಡೆ ಆಗಿಲ್ಲ.
MLA ಗಮನಕ್ಕೆ ತಂದ್ರು ಅವ್ರ ಚಿಂತೆ ಇಲ್ಲ, ತಹಸೀಲ್ದಾರ್ಗೆ ಎದುರು ಚಿಂತೆ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಆ ಸಮಸ್ಯೆ ಪಟ್ಟಿ ಮಾಡ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಇವತ್ತು SFI ಸಂಘಟನೆ ರಾಜ್ಯಾದ್ಯಂತ ಶೈಕ್ಷಣಿಕ ಜಾಥಾ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಸಮಸ್ಯೆಗಳು ಬಗೆಹರಿಸಬೇಕು. ಮತ್ತೆ ಇದೇ ತಿಂಗಳು 29, 30 ಹಾಸ್ಟೆಲ್ ರಾಜ್ಯ ಮಟ್ಟದ ಸಮಾವೇಶ ಹಾವೇರಿಯಲ್ಲಿ ಮಾಡ್ತಾ ಇದ್ದೀವಿ. ಹಾವೇರಿಯಲ್ಲಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಶಿವರಾಜ್ ತಂಗಡಿ OBC ಸಚಿವರು ಇವನ್ನೆಲ್ಲ ಕರೆದು ಒಂದು ಪುಸ್ತಕದ ರೀತಿ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದೆಯೋ ಪಟ್ಟಿಯನ್ನು ಕೊಡ್ತೀವಿ. ಅವ್ರು ಏನಾದ್ರು ಒಂದು ತಿಂಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ನವೆಂಬರ್, ಡಿಸೆಂಬರ್ ಅಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಆಗಕ್ಕೆ SFI ಸಂಘಟನೆ ಮುಂದಾಗ್ತಾ ಇದೀವಿ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ SFI ಸಂಘಟನೆ ಶೈಕ್ಷಣಿಕ ಜಾಥಾ ಹಮ್ಮಿಕೊಂಡಿದ್ದೀವಿ. ಇವತ್ತು ಮುಳಬಾಗಿಲು ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಎಲ್ಲ ಶಾಲಾ ವಿದ್ಯಾರ್ಥಿ ಭಾಗವಹಿಸಿರಿ. ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಮಾಡಿ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.